ಲುಂಗಿ ಕಟ್ಕೊಂಡು ಅದ್ ಮ್ಯಾಗ ಎತ್ಕೊಂಡ್ಬಿಡೋಣ ಕರೆಕ್ಟ್. ಸೊ ಗೈಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ತಾಳೂರು ಬಂದಿದೆ. ಅಲ್ಟಿಮೇಟ್ ಲೊಕೇಶನ್ ಇದೆ, ಟ್ರೆಡಿಷನಲ್ ಅಂತಾನೆ ಹೇಳ್ ಮಾಡ್ದಂಗಿದೆ. ಸೊ ಇಲ್ಲಿ ನೋಡ್ಬೋದು ಟೆಂಪಲ್ ಇದೆ, ಆ ಕಡೆ ಇನ್ನೊಂದು ಟೆಂಪಲ್ ಇದೆ, ಈ ಕಡೆ ಇದು. ಮತ್ತೆ ಇವತ್ತು ನಾವು ಬಂದಿರೋದು ಪ್ರೀ ವೆಡ್ಡಿಂಗ್ ಮೊಬೈಲ್ ಅಲ್ಲೇನೆ, ಅದ್ರ ಜೊತೆ ಕ್ಯಾಮ್ರಾಮನ್ ಕೂಡ ಇದಾರೆ ಇಲ್ಲಿ. ಸೊ ನೀವು ಕ್ಯಾಮ್ರಾಮನ್ ನೆಕ್ಸ್ಟ್ ಸಿಗೋಣ. ಸೊ ಗೈಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ಸೆಕೆಂಡ್ ಲೊಕೇಶನ್ ಬಂದಿದ್ವಿ, ಏನೋ ಬಂಜಾರ ಸ್ಟೈಲ್ ಶೂಟ್ ಮಾಡ್ಬೇಕಂತ. ಸೊ ಲೊಕೇಶನ್ ಅಲ್ಲಿ ಇದೆ ಅಲ್ಲ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಹಳ್ಳಿ ಥೀಮಲ್ಲಿ ಶೂಟ್ ಮಾಡಕತ್ತೀವಿ. ಸೊ ಇಲ್ಲಿ ಟೈರ್ಡ್ ಆಗಿ ಯಾವ್ದೇ ಫೋಟೋಗ್ರಾಫರ್ ಬಿದ್ದುಬಿಟ್ಟಾರ. ಸೊ ನೆಕ್ಸ್ಟ್ ಶೂಟ್ ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಬರೋದು ಮಾಡ್ರನ್ ಸ್ವಲ್ಪ ಅಲ್ಲಿ ಶೂಟ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋದು. ಬೆಳಗ್ಗೆನ ಬಂದೀವಿ, ಆಲ್ಮೋಸ್ಟ್ ರೆಟ್ರೋ ಟ್ರೆಡಿಷನಲ್ ಕೂಡ ಮುಗಿದೆ. ಇವಾಗ ಬಂಜಾರ ಸ್ಟೈಲ್ ಒಂದಿದೆ, ಅದೊಂದು ಮುಗಿಸ್ಕೊಂಡ್ಬಿಟ್ರೆ ಮುಗಿತು ಶೂಟ್. ಇವತ್ತು ಪ್ರೀ ವೆಡ್ಡಿಂಗ್ ಎಲ್ಲ ಮುಗಿಯುತ್ತೆ. ಆಲ್ಮೋಸ್ಟ್ ಒಂದಿನ ಎಷ್ಟು ದುಡ್ಡಿದೆ ಅಂತ ಕೂಡ ಹೇಳ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರ್ರಿ. ಸೊ ಗೈಸ್ ಇವಾಗ ಬಿಸಿಲಲ್ಲಿ ಶೂಟ್ ಕೂಡ ಮುಗೀತು. ಏನಪ್ಪಾ ಅಂದ್ರೆ ಫುಲ್ ಟೈರ್ಡ್ ಆಗ್ಬಿಟ್ಟಿವಿ, ಯಾಕಂದ್ರೆ ಫುಲ್ ಬಿಸಿಲು ಐತಿ. ಅದ್ರ ಜೊತೆ ನನ್ನ ಮೊಬೈಲ್ ಕೂಡ ಫುಲ್ ಹೀಟ್ ಆಗ್ತಿದೆ, ಯಾಕಂದ್ರೆ ಫುಲ್ ಟೆಂಪರೇಚರ್ ಇದೆ ಅದರಲ್ಲಿ. ಔಟ್ಡೋರ್ ಶೂಟ್ ಫುಲ್ ಟೈರ್ಡ್ ಆಗ್ಬಿಟ್ಟಿವಿ. ಆಕ್ಚುಲಿ ಊಟ ಕೂಡ ಮಾಡಿಲ್ಲ, ಯಾಕಂದ್ರೆ ಶೂಟ್ ಸಲುವಾಗಿನೇ. ಬೆಳಗ್ಗೆ ಟಿಫಿನ್ ಮಾಡಿದವರು ಇವಾಗ ಇನ್ನ ಊಟ ಕೂಡ ಮಾಡಿಲ್ಲ, ಫುಲ್ ಬಿಸಿಲಿಗೆ ತಲೆ ಅಂತೂ ತಿರುಗ್ತಾ ಇದೆ. ಅದರಲ್ಲಿ ಶೂಟ್ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಆಯ್ತು ಬಂಜಾರ ಶೂಟ್ ಅಂತ ಮುಗೀತು, ಸೀದಾ ಹೋಗೋದು ಮಾಡ್ರನ್ ಮುಗಿಸ್ಕೊಂಡು ಸೀದಾ ಮನೆಗೆ. ಆಕ್ಚುಲಿ ಏನಪ್ಪಾ ಅಂದ್ರೆ ದೊಡ್ಡ ಟಾಸ್ಕ್ ಏನಂದ್ರೆ ಇವತ್ತೇ ಶೂಟ್ ಮಾಡಿರೋ ಪ್ರೀ ವೆಡ್ಡಿಂಗ್ ನ ಇವತ್ತೇ ಎಡಿಟ್ ಮಾಡ್ಕೊಡ್ಬೇಕು, ಯಾಕಂದ್ರೆ ಅವ್ರದ್ದು ನಾಳೆನೇ ಮದುವೆ ಇದೆ. ನಾಳೆ ಅಂದ್ರೆ ನಾಳೆ ಬಿಟ್ಟು ನಾಡ್ದ ಇದೆ. ಸೊ ಹಾಗಾಗಿ ಅದೊಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಸೊ ಮತ್ತೆ ಸಿಗ್ತೀನಿ. ಹೊಸ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೊಸ? ಸೂಪರ್, ಬಟ್ ಬಿಸೋದಾಗ ಮಾತ್ರ ಸತ್ ಹೆಣ ಆದಂಗ ಆಗಿ ನಾವು. ಪ್ರೀ ವೆಡ್ಡಿಂಗ್ ಅಂದ್ರೆ ಸುಮ್ಮನೆ ಅಲ್ಲ. ಆಗ ಕೈ ಹಬ್ಬತಾರ ಅಲ್ಲಿ ಬಿದ್ರು ಬಿಡ್ತಾರೆ ಈಗ. ಸೊ ಗೈಸ್ ಇವಾಗ ಅದ್ ಎದಕ್ಕೆ ಅಂತ ಪರಿ ಇಡಕತ್ತಾರ ಅಂದ್ರೆ ಹೆಲ್ಮೆಟ್ ಇಲ್ಲ, ನಮ್ ಕಡೆ ಲೈಸೆನ್ಸ್ ಇದೆ, ಡಾಕ್ಯುಮೆಂಟ್ಸ್ ಐತಿ, ಎಲ್ಲ ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ಗೈಸ್ ಇವಾಗ ನೋಡಿದ್ರಲ್ಲ, ಅಲ್ಲಿ ಹಿಡಿದವ್ರಿಗೆ ಹೆಲ್ಮೆಟ್ ಅವರೇ ಕೊಡಕತ್ರ. ಪೊಲೀಸ್ಗೆ ಫೈನ್ ಕಟ್ಬೇಕು, ಇಲ್ಲಾಂದ್ರೆ ಹೆಲ್ಮೆಟ್ ತಗೊಂಡ್ ಹೋಗ್ಬೇಕು. ಅದೇ ಫೈನ್ ಅಲ್ಲಿ ಹೆಲ್ಮೆಟ್ ಕೊಡ್ತಿದ್ದಾರೆ. ಸೊ ಯಾರು ಹಾಸ್ಪಿಟಲ್ ಬೈಕ್ ಓಡಿಸ್ತಾ ಇದ್ರ ಹೆಲ್ಮೆಟ್ ಹಾಕೊಂಡ್ ಓಡಾಡ್ರಿ, ಇಲ್ಲಾಂದ್ರೆ ಪಕ್ಕ ಪೊಲೀಸ್ ಫೈನ್. ಸೊ ಗೈಸ್ ಅಲ್ಲಿ ಹೇಳ್ದಂಗೆ ಲಾಸ್ಟ್ ಶೂಟ್ ಅಂತೂ ಮುಗೀತಲ್ವಾ. ಸೊ ಮನೆಗ್ ಬಂದ್ ಕೂಡ ಏನ್ ಮಾಡಿದೆ ಅಂದ್ರೆ ಸ್ನಾನ ಮಾಡ್ಕೊಂಡು ಗಾಡಿ ಎಲ್ಲ ತೊಳೆದು ಪೂಜೆ ಮಾಡಿದೆ, ಯಾಕಂದ್ರೆ ಅಮಾವಾಸ್ಯೆ ಇತ್ತಲ್ಲ ಇವತ್ತು. ಸೊ ಅಪ್ಪ ಹೇಳಿದ್ರು ಪೂಜೆ ಮಾಡೋ ಅಂತ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಎಡಿಟಿಂಗ್ ಕುಂದಿರ್ಬೇಕು. ಹೊರಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ತೋಟಕ್ಕೆ ಹೋಗಿ ಎಡಿಟ್ ಮಾಡ್ತಾ ಇಲ್ಲ, ಇವತ್ತು ರೂಮ್ ಅಲ್ಲಿ ಎಡಿಟ್ ಮಾಡ್ತಾ ಇದೀನಿ. ಸೊ ನೋಡ್ಬೋದು ಇದು ರೂಮ್. ಆಕ್ಚುಲಿ ಅಲ್ಲೆಲ್ಲ ಬೈಕಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಮ್ಯಾಪ್ ಇದೆ, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಏನಂತ ನಾನು ಎಲ್ಲ ಇಲ್ಲೇ ಡಿಸೈಡ್ ಮಾಡೋದು. ಆದ್ಮೇಲೆ ಇದೆಲ್ಲ ನನ್ನ ಸೆಟಪ್. ಸೊ ಕ್ಲೀನ್ ಏನಿಲ್ಲ, ಯಾಕಂದ್ರೆ ಡೈಲಿ ಶೂಟಿಂಗ್ಗೋಸ್ಕರ ಕ್ಲೀನ್ ಅಂತೂ ಮಾಡೋಕ್ಕಾಗಿಲ್ಲ. ಸೊ ಎಡಿಟ್ ಪ್ರೊಸೆಸ್ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಸೊ ನೀವು ನೋಡ್ಬೋದು ಮತ್ತೆ ಕೇಳ್ಬೋದು, ಯಾಕೆ ನೀವು ಬರೀ ವಾಯ್ಸ್ ಕೊಡ್ತೀನಿ ಯೂಟ್ಯೂಬಿಗೆ ಅಂತ ಅಂದ್ರೆ, ಯಾಕಂದ್ರೆ ನಾನು ಮಾಡೋದೆಲ್ಲ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಎಕ್ಸ್ಟ್ರಾ ಮೊಬೈಲ್ ನನ್ನ ಕಡೆ ಇಲ್ಲ. ಸೊ ಇದ್ರಲ್ಲೇ ಶೂಟ್ ಮಾಡ್ಬೇಕು, ಇದ್ರಲ್ಲೇ ಎಡಿಟ್ ಮಾಡ್ಬೇಕು, ಇದ್ರಲ್ಲೇ ಇನ್ಸ್ಟಾಗ್ರಾಮ್ ಬ್ಲಾಗ್ ಮತ್ತೆ ಇದ್ರಲ್ಲೇ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ನೋಡಿ ಆಯ್ತು, ಇವಾಗ ಎಡಿಟ್ ಮಾಡ್ತೀನಿ. ಎಡಿಟ್ ಆದ ಕೂಡ ಇವತ್ತು ಕ್ಲೈಂಟ್ಸ್ ಕೊಡ್ಬೇಕು, ಯಾಕಂದ್ರೆ ಇದೇ ದೊಡ್ಡ ಟಾಸ್ಕ್ ಇವತ್ತು ನಾನು ಬಂದಿರೋದು. ಯಾಕಂದ್ರೆ ಇವತ್ತು ಪ್ರೀ ವೆಡ್ಡಿಂಗ್ ಮಾಡಿದ್ದೀನಿ, ಇವತ್ತು ಎಡಿಟ್ ಕೊಡ್ಬೇಕು, ಯಾಕಂದ್ರೆ ಅವ್ರದ್ದು ಮದುವೆ ಇದೆಯಲ್ಲ. ಸೊ ಹಾಗಾಗಿ ಎಡಿಟ್ ಮಾಡೋಣ. ಎಡಿಟ್ ಪ್ರೊಸೆಸ್ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸಕ್ಕೆ, ಇಲ್ಲ ಅಂದ್ರೆ ಇದೇ ವಿಡಿಯೋ ಎಂಡ್ ಇರುತ್ತೆ. ಸೊ ಹಾಗೆ ನೋಡ್ತಾ ಇರಿ, ಸಿಗೋಣ ಮತ್ತೆ.